ಪ್ರತಿ ಸಲ ಅಶ್ವಿನಿ ಕರ್ಕೊಂಡು ಹೋಗ್ತಾ ಇದ್ದಿದ್ದಲ್ವಾ, ಸೊ ಇವತ್ತು ನಾವು ಜೊತೆಯಲ್ಲಿ ಅಶ್ವಿನಿ ಕರ್ಕೊಂಡು ಹೋಗ್ತಾ ಇದ್ವಿ. ಈ ಹೂವು ಇಷ್ಟ, ಸೊ ನಾನು ಇದು ತೊಗೊಂಡಿದ್ದೀನಿ. ನಮ್ಮ ಅತ್ತಿಗೆಗೆ ಈ ಹೂವು ಮಲ್ಲಿಗೆ ಹೂವು ಇಷ್ಟ, ಮಲ್ಲಿಗೆ ಹೂವು ತೊಗೊಂಡಿದ್ದಾರೆ. ಇವತ್ತು ನಮ್ಮ ಅತ್ತಿಗೆ ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಅದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ಯಾವ ದೇವಸ್ಥಾನಕ್ಕೆ ಅಂತ ತೋರಿಸ್ತೀನಿ, ಬನ್ನಿ. ದರ್ಶನ ಆಯ್ತು, ನಿಮ್ಗೂ ದರ್ಶನ ಮಾಡಿಸ್ತೀವಿ ನೋಡಿ ದೇವ್ರನ್ನ. ನಮ್ಮ ಅತ್ತಿಗೆಗೆ ಹೂವು ಗಮ್ಮನ್ ಬೇಕು, ನನಗೆ ಸ್ಮೆಲ್ ಇರಬಾರ್ದು, ಅವಾಗ ಇಷ್ಟ ಆಗುತ್ತೆ. ನಾನು ಜಾಸ್ತಿ ಫೋನಲ್ಲಿ, ಹೊಸ ಫೋನಲ್ಲಿ ಅಮ್ಮನೇ ಸೆರೆ ಹಿಡಿಬೇಕು ಅಂತ ಫಸ್ಟ್ ಇದ್ದಿದ್ದು. ಅಯ್ಯೋ, ನಾವು ನೋಡಿದ್ರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ನಾವು ತುಂಬ ದಿವಸದಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ವಿ, ಫ್ಯಾಮಿಲಿ ಎಲ್ಲ. ಸೊ ಇವತ್ತು ಫೈನಲಿ ಹೋಗ್ತಾ ಇದೀವಿ, ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ದೇವಸ್ಥಾನಕ್ಕೆ ಅಂತ ತೋರಿಸ್ತೀನಿ. ಹೌದಾ, ತೋರಿಸ್ತೀನಿ ಬನ್ನಿ ಅಂತನಾ. ಇವತ್ತು ನಮ್ಮ ಅತ್ತಿಗೆ ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಅದಕ್ಕೆ ಫುಲ್ ರೆಡಿ ಆಗಿಬಿಟ್ಟಿದ್ದೀವಿ. ಪ್ರತಿ ಸಲ ಅಶ್ವಿನಿ ಕರ್ಕೊಂಡು ಹೋಗ್ತಾ ಇದ್ದಿದ್ದಲ್ವಾ, ಸೊ ಇವತ್ತು ನಾವು ಜೊತೆಯಲ್ಲಿ ಅಶ್ವಿನಿ ಕರ್ಕೊಂಡು ಹೋಗ್ತಾ ಇದ್ವಿ. ನಾವು ಜಾಸ್ತಿ ಹೋಗ್ತಿರಲಿಲ್ಲ, ನಮ್ಮ ಅತ್ತಿಗೆ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ದು. ಎಲ್ರಿಗೂ ಗೊತ್ತು ಫೇಮಸ್ ದೇವಸ್ಥಾನ, ಬಟ್ ಹೋದ್ಮೇಲೆ ಸರ್ಪ್ರೈಸ್ ಯಾವುದು ಅಂತ. ನನ್ನ ಫೋನಲ್ಲಿ, ಹೊಸ ಫೋನಲ್ಲಿ ಅಮ್ಮನೇ ಸೆರೆ ಹಿಡಿಬೇಕು ಅಂತ ಫಸ್ಟ್ ಇದ್ದಿದ್ದು. ಅಯ್ಯೋ, ನಾವು ನೋಡಿದ್ರೆ ಅಂದ್ರೆ ಫಸ್ಟ್ ವ್ಲಾಗು ನಾನು ದೇವಸ್ಥಾನಕ್ಕೆ ಹೋಗೋದೇ ಆಗ್ಬೇಕಿತ್ತು. ಸೊ ನಾವು ನಮ್ಮನೆ ದೇವ್ರಿಗೆ ಹೋಗೋಣ ಸಂಜೀರಾಯ ಸ್ವಾಮಿಗೆ ಅನ್ಕೊಂಡ್ವಿ. ನೆಕ್ಸ್ಟ್ ವಾರದಲ್ಲಿ ಜಾತ್ರೆ ಇದೆ, ಅವಾಗ ಹೋಗ್ತೀವಿ. ತುಂಬಾ ಫೇಮಸ್, ನಾವು ಜಾಸ್ತಿ ಹೋಗ್ತಾ ಇದ್ವಿ. ನಮ್ಮ ಅತ್ತಿಗೆಯವರು ಜಾಸ್ತಿ ಹೋಗ್ತಾರೆ. ನಾವು ಮದುವೆ ಮುಂಚೆ ನಾವು ಯಾವತ್ತೂ ಹೋಗಿಲ್ಲ, ನಮ್ಗೆ ಗೊತ್ತಿಲ್ಲ ಅಷ್ಟಾಗಿ ಆ ದೇವಸ್ಥಾನ. ನೋಡಿ ಪಿಕ್ನಿಕ್ ಅವ್ರು ನೋಡಿ ಪಾಪ ಹೆಂಗ್ ರೆಡಿ ಆಗಿದ್ದಾರೆ. ತಿರ್ಗೋ ಇದು ನನ್ನ ಫ್ರೆಂಡ್ ನೋಡಿರ್ಬೋದು ನನ್ನ ಬ್ಲಾಗಲ್ಲಿ. ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು, ಕೊಟ್ಟಾಗ್ಲೇ ಹೇಳ್ದೆ ಇದು ನೀವಳೆ ಹಾಕೊಳೋದು ಅಂತ. ಇದು ಮೊನ್ನೆ ನಾವು ನಮ್ದು ಶಾಪಿಂಗ್ ಬ್ಲಾಗಲ್ಲಿ ತಂದಿರೋದು. ಹಾಕೋ ಮಗನೆ. ಸೇರಿ ನಮ್ಮ ಮೋಹಿತನ ಔಟ್ಫಿಟ್ ನೋಡಿ. ಇದು ಜಯನಗರದಲ್ಲಿ ತಂದಿದ್ದ ಔಟ್ಫಿಟ್. ಅವಳು ಯಾವಾಗ್ಲೂ ಹಂಗೇನೆ. ಫೈನಲಿ ಹೊರಟಿದ್ದೀವಿ, ಎಲ್ಲರೂ ಸ್ಟಾರ್ಟ್ ಆಯ್ತು. ಎಲ್ಲ ಅಡೆತಡೆಗಳು ಮೀರಿ ನಮ್ಮ ಆಟೋ ಡ್ರೈವರ್ ಬರೋದು ಸ್ವಲ್ಪ ಲೇಟ್ ಆಯ್ತು ಅಷ್ಟೆ. ನಾವು ಬೇಗನೆ ರೆಡಿಯಾಗಿದ್ವಿ. ಸೊ ಆಟೋದಲ್ಲಿ ಹೋಗ್ತಾ ಇರೋದ್ರಿಂದ ಲೇಟ್ ಆಗ್ತಾ ಇದೆ. ಇವಾಗ ಹೊರಟಿದ್ದೀವಿ, ಇನ್ನು 1 ಅವರ್ ರೀಚ್ ಆಗ್ತೀವಿ. ನಮ್ಮ ಮಕ್ಕಳಂತೂ ಜರ್ನಿ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಈ ಕಡೆ ತೋಟ ಇರೋದು, ಬೆಟ್ಟ ಇರೋದೆಲ್ಲ ತೋರಿಸ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಅದಕ್ಕೆ ಪೂಜೆ ಸಾಮಾನು ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನೇನು ತೊಗೋತಿದ್ದೀರಾ ಅದಕ್ಕೆ? ಮಡ್ಲಕ್ಕಿ ಸಾಮಾನಾ? ಇಲ್ಲೇ ದೇವಸ್ಥಾನ ಹೋಗ್ಬೇಕು. ಬನ್ನಿ ಮಾಮಿಗೆ ಹೋಗ್ಬಿಟ್ಟು ಒಳಗಡೆ ಬಿಡಲ್ಲ, ಆಮೇಲೆ ಆಟ ಸಾಮಾನು ಬಾ. ಈ ಹೂವು ಇಷ್ಟ, ಸೊ ನಾನು ಇದು ತೊಗೊಂಡಿದ್ದೀನಿ. ನಮ್ಮ ಅತ್ತಿಗೆಗೆ ಈ ಹೂವು ಮಲ್ಲಿಗೆ ಹೂವು ಇಷ್ಟ, ಮಲ್ಲಿಗೆ ಹೂವು ತೊಗೊಂಡಿದ್ದಾರೆ. ಇಬ್ರು ಮುಡ್ಕೋಬೇಕು. ಇಟ್ಕೊಳ್ಳಿ ನನ್ನ ಹೂವು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಅತ್ತಿಗೆಗೆ ಹೂವು ಗಮ್ಮನ್ ಬೇಕು, ನನಗೆ ಸ್ಮೆಲ್ ಇರಬಾರ್ದು, ಅವಾಗ ಇಷ್ಟ ಆಗುತ್ತೆ. ನನಗೆ ಜಾಸ್ತಿ ಮಲ್ಲಿಗೆ ಹೂವನ್ನೆಲ್ಲ ಜಾಸ್ತಿ ಇಷ್ಟ. ನನಗೆ ಈ ಹೂವು ಇಷ್ಟ. ಬೇಕಾ? ಇದೆ ಕ್ಲಿಪ್ ತಂದಿದ್ದೆ, ಇದು ತಂದಿದ್ದೀನಿ ಅಷ್ಟು. ದೇವರಿಗೆ ತುಂಬಾ ದಿವಸದಿಂದ ಮಡ್ಲಕ್ಕಿ ಕೊಡಬೇಕು ಅನ್ಕೋತಾ ಇದ್ದೆ. ಫೈನಲಿ ಇವತ್ತು ಕೊಡಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನೋಡಿ ದೇವಸ್ಥಾನದ ಹತ್ರ ಆಲ್ಮೋಸ್ಟ್ ಬಂದ್ವಿ. ಫುಲ್ಲು ರಶ್ ಇದೆ. ಹೂವುಗಳು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಹೂವುಗಳು ಹೇಗಿದೆ ರಶ್ ನೋಡಿ, ಎಷ್ಟು ಬೆಳಗ್ಗೆ ಬಂದ್ರೂ ರಶ್ ನೋಡಿ ಹೇಗಾಗಿದೆ. ಎಷ್ಟು ಬೆಳಗ್ಗೆನೂ ಬಂದಿಲ್ಲ. ನನ್ನ ಜೊತೆ ಇರ್ದಿದ್ರಾ ಮಾಮ ಮೂಡ್ಲು? ನಾನೇನು ಮಾಡಿದೆ ಮಗನೇ, ಮಾಮ ಹತ್ರ ಹೋಗ್ತೀನಿ ಅಂದಲ್ಲ. ತುಂಬ ರಶ್ ಇರೋದ್ರಿಂದ ಇಲ್ಲೇ ಕಾಯಿ ಹೊಡ್ಸ್ಕೋಬೇಕು ಅಂದ್ಬಿಟ್ಟು ನಮ್ಮ ಅತ್ತಿಗೆ ಕಾಯಿ ಹೊಡ್ಸ್ಕೊಬರೋದಕ್ಕೆ ಅಂತ ಹೋಗಿದ್ದಾರೆ. ತುಂಬ ಅಂದರೆ ತುಂಬ ರಶ್ ಇದೆ. ನಮ್ಮ ಮಕ್ಕಳಿಗೆ ಎಲ್ಲರೂ ಅಲ್ಲಿ ನಾಮ ಇಡ್ಸ್ಕೊತಾ ಇದ್ದಿದ್ದು ನೋಡ್ಬಿಟ್ಟು ತುಂಬ ಇಷ್ಟ ಆಯಿತು. ಸೊ ನಮಗೂ ಇಷ್ಟ ಆಯಿತು. ಫಸ್ಟ್ ಟೈಮ್ ಈ ಥರ ಇಡ್ಸ್ಕೊತಾ ಇರೋದು. ನೋಡೋದಕ್ಕಂತೂ ತುಂಬ ಅಂದರೆ ತುಂಬ ಲುಕ್ಕಾಗಿ ಕಾಣಿಸಿದ್ರು. ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ವೈಬು ಬೊಟ್ಟಿಟ್ಟ ಮೇಲೆ ಸ್ಟಾರ್ಟ್ ಆಯಿತು ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ಮಕ್ಕಳಾಗಲಿ ನಾವಾಗಲಿ. ನನಗಂತೂ ತುಂಬ ಇಷ್ಟ ಆಯಿತು. ಫೇಸ್ ಒಂಥರ ಗ್ಲೋ ಬಂತು ಅದು ನಾಮ ಎಲ್ಲ ಇಟ್ಕೊಂಡ್ಮೇಲೆ. ಚೆನ್ನಾಗಿ ಕಾಣಿಸ್ತಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಮುಂದೆ ಹೊರಟೋಗ್ತಿದ್ದಾರೆ. ಇಲ್ಲಿ ನಮ್ಮ ಮಕ್ಕಳು ಹುಡುಕ್ತಿದ್ದಾರೆ. ಫುಲ್ ರಶ್ ಇದೆ, ನೋಡ್ಬೇಕು ಹೇಗೆ ಹೋಗ್ತೀವಿ ಅಂತ. ಬಾ ಮಗನೆ.
ರಜಿತಾವ್ನ ಎತ್ಕೋ. ನಾನಷ್ಟೇ ಅನ್ಕೊತಾ ಇರೋದು ರಶ್ ಇದೆ ಬೇಗ ದರ್ಶನ ಆಗಲಿ ಅಂತ. ನಮ್ಮ ಮಕ್ಕಳಂತೂ ಎಲ್ಲಿ ನಿಂತ್ಕೊಂಡಿದ್ರು ಫುಲ್ ತೀಟೆ ಮಾಡಿಕೊಂಡು ಜಗಳ ಮಾಡಿಕೊಂಡು 3 ಜನನು ಆ ಪೂಜೆ ಬಾಳೆಹಣ್ಣಿಗಂತೂ ನನ್ನ ಮಗ ಅಂತೂ ನಂಗೆ ಬಾಳೆಹಣ್ಣು ಬೇಕು ಬೇಕು ಅಂತ ಹತ್ಕೊಂಡು ನಿಂತಿದ್ದಾನೆ. ನಮ್ಮ ಅದಕ್ಕೆ ಪೂಜೆ ಆಗಲಿ ಇರೋ ಕೊಡ್ತೀನಿ ಅಂದರೂ ಕೇಳ್ತಿಲ್ಲ. ಪೂಜೆ ಆಗೋವರೆಗೂ ಇರ್ತಿರ್ಲಿಲ್ಲ. ಬಟ್ 1 ಅವರ್ ದರ್ಶನಕ್ಕೆ ನಿಂತು ಫೈನಲಿ ಈಗ ದೇವ್ರ ದರ್ಶನಕ್ಕೆ ಅಂತ ಹೋಗ್ತಿದ್ದೀವಿ. ಇವಾಗಿರೋದು ಹೊಸ ಮೂರ್ತಿ, ಇದು ಬಂದು ಮೂಲ ಮೂರ್ತಿ. ಸೊ ಇದನ್ನ ತೋರ್ಸೋಣ ಅಂತ ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ನೋಡಿ. ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತಂದ್ರೆ ನಮ್ಮ ಅದಕ್ಕೆ ಬೇಡ, ನಾರ್ಮಲ್ ಆಗಿ ಹೋಗೋಣ, ಎರಡು ಒಂದೇ ಅಂದ್ರು. ಸ್ಪೆಷಲ್ ದರ್ಶನಕ್ಕೆ ಹೋಗಿನೇನೆ ನಮ್ಗೆ ಇಷ್ಟೊತ್ತಾಯ್ತು, ಒಂದು ಮುಕ್ಕಾಲ್ ಅವರ್ ಆಯ್ತು, 1 hour ಆಯ್ತು. 1 ಅವರ್ ಆಯ್ತು. ಇನ್ನೇನಾದ್ರೂ ನಾವು ನಾರ್ಮಲ್ ಲೈನಲ್ಲಿ ಹೋಗ್ಬಿಟ್ಟಿದ್ರೆ ಪಾಪ ಮಕ್ಳು ಅಷ್ಟೇ ಆಲ್ರೆಡಿ ಅಳಕ್ ಶುರು ಮಾಡಿ ಸಂಜೆ ಆಗಿರೋದು. ಫೈನಲಿ ದರ್ಶನ ಆಯ್ತು. ನಿಮ್ಗೂ ದರ್ಶನ ಮಾಡಿಸ್ತೀವಿ ನೋಡಿ ದೇವ್ರನ್ನ. ದರ್ಶನ ಎಲ್ಲ ಕಡೆ ಚೆನ್ನಾಗಾಯ್ತು. ಸೊ ಇವಾಗ ಮಕ್ಳಿಗೆಲ್ಲ ನಾಷ್ಟ ಮಾಡಿಸಿಲ್ಲ, ಕಾಯಿ ತಗೊಳಕ್ ಹೋಗಿದ್ರು ಮನೆಗೆ. ಸೊ ದರ್ಶನ ಎಲ್ಲ ಚೆನ್ನಾಗಾಯ್ತು. ಇವಾಗ ನಾಷ್ಟ ಮಾಡೋದಿಕ್ಕೆ ಹೋಗ್ಬೇಕು. ಒಬ್ರು ಕೈ ಸಿಗ್ತಾ ಇಲ್ಲ, ಒಬ್ರು ಕೈ ಸಿಗ್ತಿಲ್ಲ. ನಮಗ್ ಸುಸ್ತಾಗಿದೆ, ಮಕ್ಳನ್ನ ಎತ್ಕೊಂಡು ತಿನ್ನೋಣ. ಈ ದೇವಸ್ಥಾನದಲ್ಲಿ ಏನು ಅಂದರೆ ಬ್ಯಾಲ್ದಣ್ಣು ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದು ಬಂದು ದೇವ್ರಿಗೆ ಹರಸ್ಕೊಂಡು ಹೊಡಿತಾರೆ. ತುಂಬ ಜನ ಅನ್ಕೊಂಡು ಹರಕೆ ಮಾಡ್ಕೊಂಡು ಹೊಡಿತಾರೆ, ಇನ್ನೊಬ್ರು ಹರಕೆ ತೀರದ ಮೇಲೆ ಹೊಡಿತಾರೆ. ಸೊ ನಾವಿಲ್ಲಿ ಅನ್ಕೊಂಡು ದೇವ್ರಿಗೆ ನಮಸ್ಕಾರ ಹಾಕೊಂಡು ಬ್ಯಾಲ್ದಣ್ಣು ಹೊಡಿಯೋದಕ್ಕೆ ಅಂದ್ಬಿಟ್ಟು ಬ್ಯಾಲ್ದಣ್ಣೆಲ್ಲ ತೊಗೊತಾ ಇದ್ದೀವಿ. ಸೊ ಒಬ್ಬೊಬ್ರು 100, 101, 1000 ಆ ಥರ ಎಲ್ಲ ಹೊಡಿತಾರೆ. ನಾವಿಲ್ಲಿ 1-2 ತೊಗೊಂಡು ಹೊಡಿತಾ ಇದ್ದೀವಿ. ಎಲ್ಲ ಕಡೆ ಕಾಯಿ ಹಿಡಿಯೋರು ಪ್ರತೀತಿ, ಬಟ್ ಈ ದೇವಸ್ಥಾನದಲ್ಲಿ ಬ್ಯಾಲ್ದಲ್ಲಿ ನೋಡಿದ್ರೆ ಹೊಡಿತಾರೆ ಎಲ್ಲರೂ. ಸೊ ನಾನು ಅದೇ ತಗೊಂಡಿದ್ದೀನಿ ಹೊಡೆಯೋದಿಕ್ಕೆ ಅಂತ. ಅಲ್ಲಿ ಅಲ್ಲ ಕಬ್ಬಾಳಮ್ಮ ಬರೋವರೆಗೂ ನೀನ್ ಎದ್ದೇ ಬರಲ್ಲ ಅಂತಿಲ್ಲ ಆಯ್ತಾ. ನಮ್ಮ ಅತ್ತಿಗೆ ಭಕ್ತಿ ಪರವಶದಲ್ಲಿ ಮುಳುಗೋಗಿದ್ದಾರೆ. ನಮ್ಮಮ್ಮ ನಮ್ಮ ಅತ್ತಿಗೆ ಇಬ್ಬರು ಅಷ್ಟೇ. ದೇವಸ್ಥಾನಕ್ಕೆ ಹೋದ್ರಂತೂ ಏನೂ ಇರಲ್ಲ, ಫುಲ್ಲು ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಲ್ಲೇ ಆಗೋಗಿರುತ್ತೆ. ನನಗಂತೂ ಸಿಗ್ತಾನೆ ಇರಲಿಲ್ಲ. ನಾನು ಬ್ಯಾಲ್ದಲ್ಲಿ ನೋಡ್ಬಿಟ್ಟು ಬಂದ್ಬಿಟ್ಟೆ. ನಮ್ಮ ಅತ್ತಿಗೆ ಅಲ್ಲಿ ಹೋಗಿ ಪೂಜೆ ಮಾಡಿ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ನೋಡಿ ಇವಾಗ ಬ್ಯಾಲ್ದಲ್ಲಿ ನೋಡ್ದು ಬರ್ತಿದ್ದಾರೆ. ಅಕ್ಕಿ ನಿಮ್ಮ ಚಾನಲ್ ಅದಕ್ಕೆ ನೀವು ಮಾತಾಡೋಶ್ವಿನಿ ಇರ್ಲಿ, ಮಾತಾಡೋಶ್ವಿನಿ. ನನ್ನ ಚಾನಲ್ಗೆ ಹಾಕೋತೀನಿ ವಿಡಿಯೋನ. ನಮ್ಮ ಅತ್ತಿಗೆ ಬೆಳಗ್ಗೆಯಿಂದ ಮಾತಾಡೋ ಅಂದ್ರೆ ನನ್ನೇ ಮಾತಾಡೋ ಅಂತಿದ್ದಾರೆ. ಯಾರ್ಯಾರಿಗೆ ಏನೇನು ಬೇಕು ಇವಾಗ? ದೋಸೆ ಬಿಟ್ಟು ಬೇರೆ ದೋಸೆ ಇಲ್ಲ, ನಾನ್ ವೆಜ್ ಊಟ ಮಾಡಕ್ ಬಂದಿದ್ದೀವಿ. ಅವ್ರಿಗೆ ಚಿಕನ್. ನಿಂಗೇನು ಬೇಕು ಬುದ್ಧ? ನಿನ್ಗೇನ್ ಬೇಕು? ಪಾಯಸ ಬೇಕಂತಲ್ಲ ಅದಕ್ಕೆ ಮಗುಗೆ. ನಮ್ಮ ಪಕ್ಕದ ಟೇಬಲಲ್ಲಿ ಒಂದು ಮಗು ಯೂಟ್ಯೂಬಲ್ಲೆಲ್ಲ ಫೇಮಸ್ ಅಲ್ಲ, ಆ ಮಗು ಇತ್ತು. ನಮ್ಮ ಅಣ್ಣ ಆ ಮಗುನು ಕ್ಯಾಪ್ಚರ್ ಮಾಡ್ತಿದ್ದಾನೆ. ಆ ಮಗು ಫುಲ್ ಶೈ, ಊಟ ಮಾಡ್ತಾ ಇದ್ದ, ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಹಾಯ್ ಅಂದ್ಬಿಟ್ಟು ಸುಮ್ಮನಾದ್ವಿ. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹೇಳಶ್ವಿನಿ. ಎಲ್ಲ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಬರೋಷ್ಟರಲ್ಲಿ ಕೊಟ್ಟಿಲ್ಲ, ಎಲ್ಲ ಆರಾಮಾಗಿದ್ರು. ಕಾಟ ಕೊಡೋಕೇನು ಅಂದ್ರೆ ಅಲ್ಲಿ ಜನ ಫುಲ್ಲು ರಶ್ ಇತ್ತು. ಅಷ್ಟು ರಶಲ್ಲಿ ನಾನು ಯಾವತ್ತೂ ಹೋಗಿಲ್ಲ, ಫಸ್ಟ್ ಟೈಮ್ ಹೋಗಿದ್ದು ಅಷ್ಟರಲ್ಲೇ ನಾವ್ ಯಾವಾಗ್ಲೂ ಹೋಗ್ತಾ ಇದ್ವಿ. ಬಟ್ ನಾನು ಹತ್ರ ಇಲ್ಲ, ಫ್ರೀ ಟೈಮಲ್ಲಿ ಹೋಗ್ತಿದ್ದು. ಅದು ಸ್ಪೆಷಲ್ ದರ್ಶನಕ್ಕೆ ಹೋಗಿನೇ ನಮ್ದು ತುಂಬಾ ಜಾಸ್ತಿ ಆಗೋಯ್ತು ಟೈಮು. ಇನ್ನೇನಾದ್ರೂ ಅದಕ್ಕೆ ಮಾತು ಕೇಳ್ಕೊಂಡು ನಾವು ನಾರ್ಮಲ್ ಎಂಟ್ರಿಗೆ ಹೋಗ್ಬಿಟ್ಟಿದ್ರೆ ಬಂದ್ವಿ. ಸುಸ್ತಾಗಿದೆ, 3 ಗಂಟೆ. ಸೊ ನಮ್ಮ ಅದಕ್ಕೆ ಫೋನ್ ತಗೊಂಡಾಗಿಂದ ನಾನು ತಗೊಂಡ್ಮೇಲೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಇದ್ರು. ಸೊ ಫೋನ್ ತಗೊಂಡು ಸ್ವೀಟು ಮಾಡ್ಬಿಟ್ರು ಹೇಳ್ದಂಗೆ, ಸಬ್ಬಕ್ಕಿ ಪಾಯಸ. ದೇವಸ್ಥಾನಕ್ಕೂ ಹೋಗ್ಬಿಟ್ರು. ಇನ್ನೇನು ಅಂದ್ರೆ ನೆಕ್ಸ್ಟ್ ನಾನು ಒಬ್ಳೆ ವಿಡಿಯೋ ಸ್ಟಾರ್ಟ್ ಮಾಡೋದು ಅಂದ್ರೆ ಬಾಕಿ ಇರೋದು. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್.